ಸೊ ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಫಸ್ಟ್ ವ್ಲಾಗ್. ಆ್ಯಕ್ಚುಲಿ ಇದುವರೆಗೂ ನಾವು ವ್ಲಾಗೇ ಮಾಡಿಲ್ಲ. ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಬೆಂಗಳೂರಿಂದ ಊರಿಗೆ ಬಂದು ನಾವೆಲ್ಲ ರೆಡಿಯಾಗಿ ಲಕ್ಷ್ಮೀನ ರೆಡಿ ಮಾಡಿ ಆಮೇಲೆ ನಮ್ಮ ಮನೆಯವರೆಲ್ಲ ರೆಡಿ ಆಗಿದ್ದು. ಹೀಗೆ ಗೈಸ್ 1 ಅವರಿಂದ ರೆಡಿ ಆಗ್ತಾಳೆ, ಇನ್ನೂ ರೆಡಿ ಆಗಿಲ್ಲ. ಮೂತಿ ತೋರಿಸು ನೀನು ಸ್ವಲ್ಪ. 1 ಅವರ್, ಲಿಟ್ರಲಿ 1 ಅವರ್, 2 ಅವರ್ ಆದ್ರೆ 1 ಅವರಿಂದ ರೆಡಿ ಆಗ್ತಾಳೆ. ಎಲ್ಲ ರೆಡಿ ಆದಮೇಲೆ ಹೀಗೆ ಪೂಜೆ ಮಾಡಿ ಮನೆಯವರೆಲ್ಲರೂ ಕಂಕಣ ಕಟ್ಕೊಂಡು ಆಮೇಲೆ ಸೊ ಬನ್ನಿ ಗೈಸ್, ನಮ್ಮ ಮನೆ ಲಕ್ಷ್ಮಿನ ಹೆಂಗೆ ಕುಣಿಸಿದ್ದಾರೆ ಅಂತ ನೋಡ್ಕೊಂಬರೋಣ. ಇದೇ ಗೈಸ್ ನಮ್ಮ ಮನೆ ಲಕ್ಷ್ಮಿ. ಬನ್ನಿ ಇವಾಗ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಎಲ್ಲರೂ ಹಾಯ್ ಮಾಡಿ. ಅಲ್ಲೊಂದಷ್ಟು ಜನ ಇದ್ದಾರೆ, ಬನ್ನಿ ಮಾತಾಡ್ಕೊಂಬರ. ಸೊ ಬನ್ನಿ ಎಲ್ಲರ ಹತ್ರ ಒಂದು ರೌಂಡ್ ಮಾತಾಡ್ಕೊಂಬರೋಣ. ಆ್ಯಕ್ಚುಲಿ ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಯಾರು ಮಾತಾಡೋಕೆ ರೆಡಿ ಇಲ್ಲ. ಯಾರ್ಯಾರು ಮಾತಾಡ್ತಾರೆ ಅವರೆಲ್ಲ ಕೇಳಿಸ್ಕೊಂಬರೋಣ. ಯಾರಾದ್ರೂ ಮಾತಾಡ್ರಿ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷನೂ ಎಲ್ಲರೂ ಸೇರಿ ಹಬ್ಬ ಆಚರಿಸ್ತೀವಿ. ಸಕುಟುಂಬ ಸಮೇತರಾಗಿ ಹಬ್ಬ ಆಚರಿಸ್ತೀವಿ ಖುಷಿಯಾಗಿ. ಅಷ್ಟೇ ಅವ್ರು ಮಾತಾಡೋದು. ಬನ್ನಿ ಅವ್ರ ಹತ್ರ ಮಾತಾಡ್ಕೊಂಬರೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಇವತ್ತು ನಮಗೆಲ್ಲ ಡಿಸಪಾಯಿಂಟ್ ಆಗೈತೆ. ಯಾಕೆ ಅಂತಂದರೆ ಸಂಜೆಯಿಂದ ಮಳೆ ಬಂದು ಕರೆಂಟ್ ಹೋಗಿ ನಾವು ಯಾರು ಕ್ಲೀನಾಗಿ ಫೋಟೋಸ್ ತಗೊಂಡಿಲ್ಲ ಗೈಸ್. ಸೊ ಇದೆಲ್ಲ ಆದಮೇಲೆ ನಾವೆಲ್ಲ ಸಾಂಗ್ ಆಡೋಣ ಅಂತ ಡಿಸೈಡ್ ಮಾಡಿದ್ದೀಗೆ. ಸೊ ಗಾಯ್ಸ್ ಇದೆಲ್ಲ ಆದಮೇಲೆ ಫೈನಲಿ ಚೆನ್ನಾಗಿ ಆಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೈಸ್ ಫೈನಲಿ ಹಬ್ಬ ಎಲ್ಲ ಮುಗಿಸಿ, ಅಂದರೆ ಇನ್ನೂ ಮುಗ್ದಿಲ್ಲ, ಸ್ವಲ್ಪ ಹಬ್ಬ ಮುಗಿಸಿ ಎಲ್ಲರೂ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಗೈಸ್ ನೋಡಿ. ಊಟ ಬಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಳಪಾಕನೆ ನಡೆಸ್ತಿದ್ದಾರೆ. ಡ್ಯಾಡಿ ಒಬ್ರು ಅಡುಗೆ ಮಾಡ್ತಿದ್ರೆ ಇಲ್ಲಿ ನೋಡಿ, ಒಬ್ರು ಸುಸ್ತಾಗಿ ಮಲ್ಕೊಂಡವ್ರೆ, ಇನ್ನೊಬ್ರು ಫೋನಲ್ಲಿ ವಿಡಿಯೋ ಮಾಡ್ತವ್ರೆ. ಇನ್ನು ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ ಗೈಸ್ ಹಪ್ಪಳ ಹಾಕ್ತವ್ರೆ ಇಲ್ಲಿ ಇವರು.